ಹಲೋ ಎಲ್ರಿಗೂ ನಮಸ್ಕಾರ. ಬಹಳ ದಿನದಿಂದ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತಿನಿಂದ IPL ಅಪ್ಡೇಟ್ಸ್ ಆಗಿದೆ, ಪ್ರಿವ್ಯೂಸನ್ನು ನೋಡೋಣ. ಸೊ ಇವತ್ತಿನ ಮ್ಯಾಚ್ ಅಂದರೆ GT ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ನ ಕುರಿತಾದಂತಹ ಮ್ಯಾಚ್ ಪ್ರಿವ್ಯೂವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟಾಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು 3 ಮ್ಯಾಚ್ನ ಬಳಿಕ ಇವತ್ತಿನ IPL 2026 4ನೇ ಮ್ಯಾಚ್ನಲ್ಲಿ ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ನಡುವೆ ಮ್ಯಾಚ್ ಇದೆ. ಸೊ ಲಾಸ್ಟ್ ಇಯರು ರನ್ನರ್ ಅಪ್ ಆಗಿರೋ ಪಂಜಾಬ್ ಕಿಂಗ್ಸು ಈ ಸಲನೂ ಕೂಡ ಸಖತ್ತಾಗಿಯೇ ಕಾಣ್ತಾ ಇದೆ. ಸೊ ಹೋದ ಸಲದ ಟೀಮ್ ಏನಿದೆ ಅದಕ್ಕೆ ತುಂಬಾ ಅಡಿಷನ್ ಕೂಡ ಆ್ಯಡ್ ಆಗಿದೆ, ಹಾಗೆಯೇ ಅದರ್ ಟೀಮ್ ಅರ್ಧ ಬ್ಯಾಕ್ ಕೂಡ ಆಗಿದೆ. ಸೊ ಹಾಗಾಗಿ ಪಂಜಾಬ್ ಕಿಂಗ್ಸ್ ಸಖತ್ ಟೀಮ್ ಥರನೇ ಕಾಣ್ತಾ ಇದೆ. ಇನ್ನು ಅವರಿಗೆ ಸರಿಸಮಾನವಾಗಿ ಗುಜರಾತ್ ಟೈಟನ್ಸ್ ಕೂಡ ಒಳ್ಳೆ ಟೀಮ್ ಆಗಿಯೇ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇವತ್ತು ಯಾರು ಗೆಲ್ತಾರೆ ಅಂತ ಹೇಳೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಸೊ ಎರಡು ಟೀಮು ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಹೇಳೋದಕ್ಕೆ ಕಷ್ಟ ಯಾರ್ಯಾರು ಯಾವ್ಯಾವ ಥರ ಆಡ್ತಾರೆ ಏನು ಅಂತ. ಸೊ ಸದ್ಯಕ್ಕಂತೂ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಮುಲಾಂಪುರ್ನ ನ್ಯೂ ಚಂಡೀಗಢ ಸ್ಟೇಡಿಯಂನಲ್ಲಿ. ಸೊ ಸ್ವಲ್ಪ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಇದೆ, ಹಾಗೆಯೇ ಪೇಸ್ ಬೌಲರ್ಸ್ಗೂ ಕೂಡ ಸ್ವಲ್ಪ ಅನುಕೂಲ ಇದೆ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಫಾಸ್ಟ್ ಬೌಲಿಂಗ್ ಜಾಸ್ತಿ ಆಡಿಸ್ಬೋದು ಎರಡು ಟೀಮ್ ಕೂಡ. ಸೊ 190+ ಹೊಡೆದ್ರೆ ಪಾಸ್ ಸ್ಕೋರ್ ಅಂತ ಹೇಳಿದ್ದಾರೆ. ಸೊ 190+ ಎಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಕೆಲವು ಮ್ಯಾಚಸಲ್ಲಿ, ಯಾಕಂದರೆ ಆ ಲೆವೆಲ್ಗೆ ಚೇಸ್ಗಳು ಆಗಿರೋದನ್ನು ನಾವು ನೋಡಿದ್ವಿ. ಫಸ್ಟ್ 2 ಮ್ಯಾಚು 200+ ಚೇಸ್ ಆಗಿದೆ. ಸೊ ಹಾಗಾಗಿ 200+ ಹೊಡೆದ್ರೂ ಕೂಡ ಸೇಫ್ ಅಲ್ಲ ಅನ್ನೋ ರೇಂಜ್ಗೆ ಆಗಿದೆ. ಸೊ ಅಷ್ಟು ಕಾಂಪಿಟೇಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಪ್ಲೇಯಿಂಗ್ 11ನ ವಿಚಾರಕ್ಕೆ ಬರೋಣ. ಎರಡು ಟೀಮು ಹೇಗೆ ಪ್ಲೇಯಿಂಗ್ 11 ಮಾಡ್ಬೋದು ಅಂತ ನೋಡೋದಾದರೆ, ಸೊ GT ಕಡೆ ಓಪನರ್ಸ್ ಯಾರು ನಡೆಸ್ಬೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಯಾಕಂದರೆ ಶುಭ್ಮನ್ ಗಿಲ್, ಜಾಸ್ ಬಟ್ಲರ್ ಮತ್ತು ಸಾಯಿ ಸುದರ್ಶನ್ ಮೂವರು ಕೂಡ ಓಪನಿಂಗಲ್ಲಿ ಸಖತ್ತಾಗಿ ಆಡೋ ಪ್ಲೇಯರ್ಸ್ಗಳು. ಸೊ ಶುಭ್ಮನ್ ಗಿಲ್ ಒಂದು ಕಡೆ ಆಡ್ತಾರೆ ಅಂತ ಅಂದ್ಕೊಂಡ್ರೆ ಜಾಸ್ ಬಟ್ಲರ್ ಅಥವಾ ಸುದರ್ಶನ್ ಇಬ್ಬರಲ್ಲಿ ಒಬ್ಬರು ಮೋಸ್ಟ್ ಪ್ರಾಬಬ್ಲಿ ಸಾಯಿ ಸುದರ್ಶನ್ ಕಡೆಗೆ ಹೋಗ್ಬೋದು. ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು ಓಪನಿಂಗ್ ಆಗೇನೆ. ಸೊ ಒನ್ ಡೌನ್ನಲ್ಲಿ ಪ್ರಾಬಬ್ಲಿ ಐದರ್ ಶುಭ್ಮನ್ ಗಿಲ್ ಅಥವಾ ಜಾಸ್ ಬಟ್ಲರ್, ಮೋಸ್ಟ್ ಪ್ರಾಬಬ್ಲಿ ಜಾಸ್ ಬಟ್ಲರ್ ಕಡೆನೇ ಒನ್ ಡೌನ್ಗೆ ಹೋಗ್ಬೋದು. ಹೋದ ಸೀಸನ್ ಕೂಡ ಇದೇ ರೀತಿ ಆಗಿತ್ತು ಇವ್ರದ್ದು. ಸೊ ಮೇಯ್ನ್ ಅಂದರೆ ಈ ಮೂವರ ಬ್ಯಾಟಿಂಗ್ನಲ್ಲೇ ಹೋದ ಸೀಸನ್ ನಿಂತಿತ್ತು ಇವ್ರದ್ದು. ಸೊ ಈ ಸಲ ಅದು ಚೇಂಜ್ ಆಗ್ಬೋದು, ಯಾಕಂದರೆ ಗ್ಲೆನ್ ಫಿಲಿಪ್ಸನ್ನು ಆಡಿಸ್ಬೋದು. ಸೊ ಸಖತ್ ವ್ಯಾಲ್ಯೂಬಲ್ ಪ್ಲೇಯರ್ ಅವರು. ಸೊ ವರ್ಲ್ಡ್ ಕಪ್ ಕೂಡ ಚೆನ್ನಾಗಾಗಿದೆ. ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ವಾಷಿಂಗ್ಟನ್ ಸುಂದರ್, ಸೊ ಅವರು ಕೂಡ ನಂಬರ್ 5ನಲ್ಲಿ ಬರ್ಬೋದು. ಇನ್ನು ಅದಾದ ಬಳಿಕ ಶಾರುಖ್ ಖಾನ್, ರಾಹುಲ್ ತೆವಾಟಿಯಾ ಇಬ್ಬರು ಫಿನಿಷಿಂಗ್ ಜಾಬ್ಗಳನ್ನು ಮಾಡ್ಬೋದು. ಸೊ ಅವ್ರಿಗೆ ಸಾಥ್ ಕೊಡೋದಕ್ಕೆ ರಶೀದ್ ಖಾನ್ ಕೂಡ ಇದ್ದಾರೆ. ಸೊ ಅವರು ಕೂಡ ಬ್ಯಾಟಿಂಗ್ನಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಪೇಸ್ ಬೌಲಿಂಗ್ನಲ್ಲಿ ಕಾಗಿಸೋ ರಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ ಬರ್ಬೋದು. ಸೊ ಪ್ರಸಿದ್ಧ ಕೃಷ್ಣ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡೋ ಚಾನ್ಸಸ್ಗಳು ಕೂಡ ಇದೆ. ಸ್ಪಿನ್ ಬೇಕಾದರೆ ಸಾಯಿ ಕಿಶೋರ್ ಅವ್ರು ಬರ್ಬೋದು ನಂಬರ್ 11ನಲ್ಲಿ. ಸೊ ಪ್ರಸಿದ್ಧ ಕೃಷ್ಣ ಆರ್ ಸಾಯಿ ಕಿಶೋರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡ್ಬೋದು ಗುಜರಾತ್ ಟೈಟನ್ಸ್ ಕಡೆ. ಇನ್ನು ಪಂಜಾಬ್ ಕಿಂಗ್ಸ್ನ ಕಡೆ ಬರೋದಾದರೆ ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ, ಡ್ಯಾಶಿಂಗ್ ಡಿಯೋ ಅಂತ ಏನು ಕರಿತೀವಿ, ಅವರು ಓಪನಿಂಗ್ ಮಾಡ್ತಾರೆ. ಸೊ ಒಳ್ಳೆ ಪರ್ಫಾರ್ಮೆನ್ಸಸ್ ಬಂದಿದೆ ಇವರಿಬ್ಬರಿಂದ ಹೋದ ಸೀಸನ್ನಲ್ಲಿ. ಹಾಗೆಯೇ ಓಪನಿಂಗ್ ಚೆನ್ನಾಗಿಯೇ ಮಾಡಿಕೊಡ್ತಿದ್ದಾರೆ ಪಂಜಾಬ್ ಕಿಂಗ್ಸ್ಗೆ. ಒನ್ ಡೌನ್ನಲ್ಲಿ ನಾಯಕ ಶ್ರೇಯಸ್ ಅಯ್ಯರ್ ಅವರು ಬಂದರೆ, ನಂಬರ್ 4ನಲ್ಲಿ ನೇಹಲ್ ವಧೇರಾ, ನಂಬರ್ 5ನಲ್ಲಿ ಮಾರ್ಕಸ್ ಸ್ಟೋಯ್ನಿಸ್. ಇವರು ಹೋದ ಸೀಸನ್ ಕೂಡ ಇದ್ದರು, ಸಖತ್ತಾಗಿ ಆಡಿದರು. ಈ ಸೀಸನ್ ಕೂಡ ಇದನ್ನೇ ಕಂಟಿನ್ಯೂ ಮಾಡ್ಬೋದು ಪಂಜಾಬ್ ಕಿಂಗ್ಸ್ ತಂಡ, ಯಾವುದೇ ಬದಲಾವಣೆ ಮಾಡೋ ಡೌಟ್ ಅಂತಲೇ ಹೇಳ್ಬೋದು. ಇನ್ನು ನಂಬರ್ 6ನಲ್ಲೂ ಕೂಡ ಶಶಾಂಕ್ ಸಿಂಗ್ ಹೋದ ಸೀಸನ್ ಸಖತ್ತಾಗಿ ಆಡಿದರು. ಸೊ ಇನ್ಫ್ಯಾಕ್ಟ್ ಪಂಜಾಬ್ ಕಿಂಗ್ಸ್ ಪಿಕ್ ಮಾಡಿದಾಗಿಂದ ಸಖತ್ತಾಗಿಯೇ ಆಡಿದ್ದಾರೆ ಶಶಾಂಕ್ ಸಿಂಗ್ ಅವರು. ಸೊ ನಂಬರ್ 6ನಲ್ಲಿ ಅವರಾದರೆ, ನಂಬರ್ 7ನಲ್ಲಿ ಓಮರ್ ಜೈ ಬ್ಯಾಟಿಂಗ್ ಬಾಲಿಂಗ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇನ್ನು ಮಾಕೋ ಯಾನ್ಸನ್, ಸೊ ಸಖತ್ ಫಾರ್ಮ್ನಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಂತೂ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಆಗ್ತಿದ್ದಾರೆ, ಬ್ಯಾಟಿಂಗಲ್ಲಂತೂ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಹರ್ಷದೀಪ್ ಸಿಂಗ್, ಯುಜ್ವೇಂದ್ರ ಚಹಲ್, ನಂಬರ್ 11ನಲ್ಲಿ ಬಾಟ್ಲೆಟ್ ಇರ್ಬೋದು. ಐದರ್ ರಾಕಿ ಫರ್ಗ್ಯೂಸನ್ ಕೂಡ ಬರ್ಬೋದು, ಹೇಳೋದಕ್ಕೆ ಬರೋದಿಲ್ಲ. ಸೊ ಝೇವಿಯರ್ ಬಾಟ್ಲೆಟ್ ಇರ್ಬೋದು ನಂಬರ್ 11ನಲ್ಲಿ ಅಂತ. ಸೊ ನಂಬರ್ 11ನಲ್ಲಿ ತುಂಬಾ ಆಪ್ಷನ್ಸ್ಗಳಿದೆ. ಐದರ್ ವಿಜಯ್ ಕುಮಾರ್ ವೈಶಾಖ್ ಅವ್ರು ಆಡ್ಬೋದು, ಇಲ್ಲಾಂದರೆ ಯಶ್ ಠಾಕೂರ್ ಒಂದು ಆಪ್ಷನ್ ಇದೆ. ಸೊ ಯಾರು ಆಡ್ತಾರೋ ಗೊತ್ತಿಲ್ಲ. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಐದರ್ ಸ್ಪಿನ್ನರ್ ಯಾರಾದರೂ ಬರ್ಬೋದು, ಲೈಕ್ ಇವರು ಹರ್ಪ್ರೀತ್ ಬರಾರ್ ಅವರು ಬರ್ಬೋದು ಸ್ಪಿನ್ ಬೇಕಾದರೆ, ಇಲ್ಲಾಂದರೆ ಬ್ಯಾಟ್ಸ್ಮನ್ನನ್ನೇ ಯಾರನ್ನಾದ್ರೂ ಸ್ವ್ಯಾಪ್ ಮಾಡ್ಕೊಬಹುದು. ಸೊ ಕೂಪರ್ ಕಾನ್ಲೆ ಒಬ್ಬರು ಆಪ್ಷನ್ ಕೂಡ ಇದ್ದಾರೆ, ಡ್ವಾರ್ಷಸ್ ಕೂಡ ಇದ್ದಾರೆ. ಸೊ ತುಂಬಾ ತಲೆ ಬಿಸಿ ಇದೆ ಪಂಜಾಬ್ ಕಿಂಗ್ಸ್ಗೆ, ಯಾರನ್ನ ಆಡಿಸ್ಬೇಕು ಯಾರನ್ನ ಬಿಡ್ಬೋದು ಅಂತ. ಸೊ ಈ ರೀತಿ ಇವತ್ತಿನ ಮ್ಯಾಚ್ನ ಸಣ್ಣದಾಗಿರುವಂತಹ ಪ್ಲೇಯಿಂಗ್ 11 ಪ್ರಿವ್ಯೂ. ಅಂದರೆ ಚಹಲ್ ವರ್ಸಸ್
ರಶೀದ್ ಖಾನ್ ಲೆಗ್ಗೀಸ್ ಬ್ಯಾಟಲ್ ಅಂತ ಏನು ಹೇಳ್ತೀವಿ ಅದು ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಇವತ್ತು ಜಾಸ್ತಿ ವಿಕೆಟ್ ತೆಗಿಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಮ್ಯಾಚ್ನ ಬೋಲ್ಡ್ ಪ್ರಿಡಿಷನನ್ನು ಕೂಡ ಕಮೆಂಟ್ ಮಾಡಿ ಯಾರು ಗೆಲ್ಬೋದು ಏನು ಅಂತ. ಹೆಚ್ಚಿನ ವಿಡಿಯೋಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಅಪ್ಲೋಡ್ ಮಾಡ್ತೀವಿ ವೀಡಿಯೋಸನ್ನು. ಥ್ಯಾಂಕ್ ಯು.